ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮನುಷ್ಯ ತಪ್ಪುಗಳನ್ನು ಮಾಡ್ತಾನೆ, ಆದರೆ ತಪ್ಪುಗಳು ಮನುಷ್ಯನನ್ನು ಆಡುತ್ತವೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿರುವ ತಪ್ಪೇನಿದೆ ಅದರ ಪರಿಣಾಮ ಅವನ ಕುಟುಂಬದ ಮೇಲಾಗ್ಬೋದು, ಅದರ ಪರಿಣಾಮ ಅವರ ನೆಂಟರಿಷ್ಟರು 10 ಕುಟುಂಬಗಳ ಮೇಲಾಗ್ಬೋದು. ಹಾಗೆಯೇ ಒಬ್ಬ ಜನಪ್ರತಿನಿಧಿ ತಪ್ಪುಗಳನ್ನು ಮಾಡಿದರೆ ಅದು ಆ ಸಮುದಾಯದ ಮೇಲೆ ಪರಿಣಾಮವನ್ನು ಬೀರ್ಬೋದು. ರಾಜ್ಯದ ಶಾಸಕರು ಮಂತ್ರಿಯ ತಪ್ಪುಗಳನ್ನು ಮಾಡಿದರೆ ಅದು ಆ ರಾಜ್ಯದ ಮೇಲೆ ಪರಿಣಾಮವನ್ನು ಬೀರ್ಬೋದು. ಹಾಗೆಯೇ ಒಂದು ದೇಶದ ಅಧ್ಯಕ್ಷರು ಪ್ರಧಾನಿಯೋ ತಪ್ಪುಗಳನ್ನು ಮಾಡಿದರೆ ಅದು ಇಡೀ ಆ ದೇಶವನ್ನು ಅದು ನಾಶದೆಡೆಗೆ ಕೊಂಡೊಯ್ಯಬಹುದು. ಸಾಮಾನ್ಯವಾದ ಒಂದು ಸಣ್ಣ ತಪ್ಪು. ಆದ್ದರಿಂದ ಯಾರು ಒಂದು ದೇಶವನ್ನು ಮುನ್ನಡೆಸ್ತಾರೆ ಅವರಿಗೆ ಬೇಕಾದದ್ದು ಏನು? ಇದು ಪ್ರಶ್ನೆ. ಈ ಮಾತುಗಳನ್ನು ನಾನು ಇವತ್ತು ತಮ್ಮೆದುರು ಆಡುವುದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನಿದೆ, ಅದು ಇಸ್ರೇಲ್ ಮತ್ತು ಅಮೇರಿಕ ಇರಾನ್ ಮೇಲೆ ನಡೆಸಿದ ದಾಳಿ ಮತ್ತು ಅದರ ಪರಿಣಾಮ. ಹಾಗೆಯೇ ಈ ಸಂಘರ್ಷದಲ್ಲಿ ಇಸ್ರೇಲ್ ಬೆಂಬಲಕ್ಕೆ ನಿಂತಹ ಇಬ್ಬರು ನಾಯಕರು, ಒಬ್ಬರು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇನ್ನೊಬ್ಬರು ಅವರು ಯಾವ ರೀತಿ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತು, ಅದರ ಬಗ್ಗೆ ಮಾತನಾಡ್ತೀನಿ. ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಇಬ್ಬರಿಗೂ ಕೂಡ ತಾವು ನೀಡಿದ ಬೆಂಬಲ ಏನಿದೆ ಅದರ ಪರಿಣಾಮದ ಅರಿವು ಆಗುವುದಕ್ಕೆ ಪ್ರಾರಂಭ ಆಗಿರ್ಬೋದು, ಫಲಿತಾಂಶ ಅರ್ಥ ಆಗ್ತಾ ಇರ್ಬೋದು. ಆದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಅದನ್ನು ಕನ್ನಡದ ಅನುವಾದ ಅಂತ ಏನು ಅಂದರೆ, ನಾವು ಮಾಡುವ ತಪ್ಪುಗಳು, ನಾವು ಮಾಡಿದ ತಪ್ಪುಗಳು ನಮ್ಮನ್ನು ಆಳ್ತವೆ ಅಂತ. ಅವರ್ ಮಿಸ್ಟೇಕ್ಸ್ ವಿಲ್ ರೂಲ್ ಅಸ್. ಏನು ಹೇಳಿ? ಅವರ್ ಮಿಸ್ಟೇಕ್ಸ್ ವಿಲ್ ರೂಲ್ ಅಸ್. ಸೊ ಈ ಮಿಸ್ಟೇಕ್ ಏನಿದೆ ಅದರ ಬಗ್ಗೆ ನಾನೀಗ ಮಾತನಾಡ್ತಾ ಇದ್ದೀನಿ. ಇದು ಬಿಗ್ ಮಿಸ್ಟೇಕ್, ಬಿಗ್ ಬ್ಲಂಡರ್. ಒಂದು ಮೊದಲನೇದಾಗಿ ಟ್ರಂಪ್ ಅವರನ್ನು ನೋಡೋಣ. ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಅಧ್ಯಕ್ಷರು ಇಸ್ರೇಲಿ ಲಾಬಿಯ ನಿಯಂತ್ರಣದಲ್ಲಿ ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಫಲ ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಈಗ ಅವರು ಹೇಗಾಗಿದ್ದಾರೆ ಅಂತಂದರೆ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರಿಗೆ ಎಚ್ಚರಿಕೆ ಕೊಡುವ ಹಂತಕ್ಕೆ ಹೋಗಿದ್ದಾರೆ. ಆದರೆ ಅದು ವರ್ಕ್ ಆಗುವ ಸ್ಥಿತಿ ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ವಿಶ್ವ ಒಂದು ರೀತಿಯಲ್ಲಿ ನಾಶದ ಅಂಚಿಗೆ ಹೋಗ್ತಾ ಇದೆ. ಈ ನಾಶದ ಅಂಚಿಗೆ ವಿಶ್ವ ಹೋಗುತ್ತಿರುವ ಹೊಣೆಗಾರಿಕೆಯನ್ನು ಯಾರು ಹೊರಬೇಕು? ಇದು ಪ್ರಶ್ನೆ. ಅಕೌಂಟಬಿಲಿಟಿ. ಯಾರ ತಪ್ಪಿದು? ಯಾರ ತಪ್ಪಿನಿಂದ ಹೀಗಾಗಿದೆ? ಬೆಂಜಮಿನ್ ನೇತನ್ಯಾಹು ಆತ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನಿದೆ ಅವರನ್ನು ಯುದ್ಧ ಅಪರಾಧಿ ಅಂತ ಘೋಷಿಸಿದೆ. ವಿಶ್ವದ ಹಲವು ರಾಷ್ಟ್ರಗಳಿಗೆ ಹೋದರೆ ಅವರನ್ನು, ನೇತನ್ಯಾಹು ಅವರನ್ನು ಬಂಧಿಸಬಹುದು. ಯಾಕೆಂದರೆ ಗಾಜಾ ಪಟ್ಟಿಯಲ್ಲಿ ಅವರು ನಡೆಸಿದಂತಹ ನರಮೇಧ, 70-80 ಸಾವಿರ ಜನರ ಹತ್ಯೆ, ಪ್ಯಾಲೆಸ್ಟೀನಿಯರು, ಮಹಿಳೆಯರು, ಮಕ್ಕಳು. ನಾನು ಇವತ್ತೆಲ್ಲ ನೋಡ್ತಾ ಇದ್ದೆ, ಅಲ್ಲಿ 4 ವರ್ಷದ ಮಗುವೊಂದನ್ನು ಇಸ್ರೇಲಿ ಸೈನಿಕರು ಕೊಂದಾಕ್ತಾರೆ, ಕೊಚ್ಚಾಕ್ತಾರೆ. ಅದರ ಮೇಲೆ ಈಗ ಸಿನಿಮಾ ಕೂಡ ಬಂದಿದೆ. ಅದು ಆಸ್ಕರ್ಗೆ ಕಾಂಪಿಟೇಷನ್ನಿಗೆ ಕೂಡ ಹೋದಂಥ ಸಿನಿಮಾ. ಆ ಸಿನಿಮಾ ನೋಡಿಲ್ಲ, ನಾನು ಅದ್ರ ಬಗ್ಗೆ ಓದಿದ್ದೇನೆ ಅಂತ. 4 ವರ್ಷದ ಮಗು. ಹಾಗೆಯೇ ಮಹಿಳೆಯರು 30-40 ಬಾಂಬ್ ದಾಳಿ ಮಾಡುವುದು, ಕೊಲ್ಲುವುದು, ನರಮೇಧ ಅಂದರೆ ನರಮೇಧ. ಎಲ್ಲಿ ಆಸ್ಪತ್ರೆ ಇದೆಯೋ ಆಸ್ಪತ್ರೆಗಳ ಮೇಲೆ ದಾಳಿ. ಅಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ, ಬದುಕು ಉಳಿಯುವ ಕನಸಿನಿಂದ ಹೋದವರನ್ನು ಅಲ್ಲೇ ಸಮಾಧಿ ಮಾಡಿಬಿಡೋದು. ಆಸ್ಪತ್ರೆಗೆ ಯಾಕೆ ಹೋಗ್ತಾರೆ ಹೇಳಿ ಜನ? ಬದುಕಿ ಉಳಿಯೋದಕ್ಕಾಗಿ. ಸೊ ಸಾವಿನ ಅಂಚಿನಲ್ಲಿ ಇರುವವರು ಕೊನೆಯ ಕ್ಷಣದಲ್ಲಿ
ನಾನು ಬದುಕಿ ಉಳಿಯಬಹುದು ಅಂತ ಆಸ್ಪತ್ರೆಗೆ ಹೋಗ್ತಾರೆ. ಅವರ ಮೇಲೆ ಬಾಂಬ್ ಹಾಕಿ ಮುಗಿಸ್ಬಿಡೋದು. ನೇತನ್ಯಾಹು ಅವರಿಗೆ ಹೃದಯ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆ ನೇತನ್ಯಾಹುಗೆ ಬೆಂಬಲ ನೀಡಿದ ಟ್ರಂಪ್ ಈಗ ರಿಪೆಂಟ್ ಮಾಡ್ತಿದ್ದಾರೆ. ಯಾಕೆಂದರೆ ಇಡೀ ವಿಶ್ವದ ಆರ್ಥಿಕತೆ ಇದೆಯಲ್ಲ, ಆ ಆರ್ಥಿಕತೆ ಕುಸಿಯುವುದಕ್ಕೆ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಟ್ರಂಪ್ ಅವರ ತಪ್ಪು ಲೆಕ್ಕಾಚಾರ ಇರಾನನ್ನು ಒಂದು ವಾರದ ಒಳಗೆ ಮುಗಿಸ್ಬಿಡ್ತೀನಿ ಅಂದ್ಕೊಂಡಿದ್ದರು. ಹಾಗಂದ್ಕೊಳ್ಳೋದಕ್ಕೆ ಕಾರಣ ಏನು? ಯಾಕೆ ಟ್ರಂಪ್ ಮತ್ತು ಅಮೇರಿಕಕ್ಕೆ ಹಾಗೂ ಇಸ್ರೇಲಿಗೆ ಇರಾನ್ ಅಂದರೆ ಆಗ್ತಾ ಇಲ್ಲ, ಅದನ್ನು ನೋಡಬೇಕು. ಭಾಳ ಸ್ಪಷ್ಟವಾದ ಕಾರಣ ಅಂದರೆ ಮಧ್ಯಪ್ರಾಚ್ಯದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಏನಿದೆ, ಅಲ್ಲಿರುವ ಬಹುತೇಕ ರಾಷ್ಟ್ರಗಳನ್ನು ಅಮೇರಿಕ ತನ್ನ ನಿಯಂತ್ರಣದಲ್ಲಿಟ್ಕೊಂಡಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಬಹುದು, ಕತಾರ್ ಇರಬಹುದು, ಸೌದಿ ಅರೇಬಿಯಾ ಇರಬಹುದು. ಹೀಗೆ ಅಲ್ಲಿರುವ ಬಹುತೇಕ ಈ ರಾಜಸತ್ತೆಗಳೇನಿವೆ ಅವರನ್ನೆಲ್ಲ ಅಮೇರಿಕ ನಿಯಂತ್ರಣದಲ್ಲಿಟ್ಕೊಂಡಿದೆ. ಅವರಿಗೆ ರಕ್ಷಣೆ ಒದಗಿಸುವ ಹೆಸರಿನಲ್ಲಿ ಸೈನ್ಯದ ನೆಲೆಗಳನ್ನಿಟ್ಟಿದೆ. ಅಲ್ಲಿರುವ ಬಹುತೇಕ ಅರಸರುಗಳು ಏನಿದ್ದಾರೆ, ಮುಖ್ಯಸ್ಥರು ಏನಿದ್ದಾರೆ, ಅವರು ಅಮೇರಿಕ ಹೇಳಿದಂತೆ ಕೇಳಬೇಕು. ಆದರೆ ಇಡೀ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಈ ತುದಿಯಲ್ಲಿದ್ದಂಥ ಇರಾನ್ ಬೇರೆ ರೀತಿ. 79ರ ಕ್ರಾಂತಿ ಆದಮೇಲೆ, ಇಸ್ಲಾಮಿಕ್ ಕ್ರಾಂತಿ ಆದಮೇಲೆ ದಟ್ಟ ಆ ರಾಷ್ಟ್ರ ಅಮೇರಿಕಾವನ್ನು ವಿರೋಧಿಸೋದಕ್ಕೆ ಪ್ರಾರಂಭ ಮಾಡ್ತು. ಮೊದಲಿದ್ದ ಶಾ ಏನಿದ್ದರೂ ಅರಸರಾಗಿದ್ದರು ಇರಾನ್ನ, ಅವರು ಅಮೇರಿಕಾದ ಕೈಗೊಂಬೆಯಾಗಿದ್ದರು. ಅದರಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆದಮೇಲೆ ಅಲ್ಲಿ ಬಂದಂಥ ಆಡಳಿತ ಅಮೇರಿಕಾವನ್ನು, ಇಸ್ರೇಲನ್ನು ವಿರೋಧಿಸತೊಡಗಿತು. ಸೊ ಇಸ್ರೇಲ್ ತನ್ನ ಬಾಹುಗಳನ್ನು ಕೊಲ್ಲಿ ರಾಷ್ಟ್ರಗಳಲ್ಲಿ ವಿಸ್ತರಿಸೋದಕ್ಕೆ ಪ್ರಾರಂಭ ಮಾಡಿತ್ತು. ಮೊದಲು UAE ಜೊತೆ ಸ್ನೇಹ ಸಂಪಾದನೆ ಮಾಡಿತು. ಹಾಗೆಯೇ ಸೌದಿ ಜೊತೆಗೆ ಮಾತುಕತೆಗಳು ನಡೆದ್ಬಿಟ್ಟು ಒಂದು ಹಂತದಲ್ಲಿ. ಆದರೆ ಇರಾನ್ ಮಾತ್ರ ಕೇಳ್ತಾ ಇಲ್ವಲ್ಲ, ಏನು ಮಾಡಬೇಕು? ಆಗ ಈ ಅಣ್ಣ ತಮ್ಮ ಸೇರ್ಕೊಂಡ್ರು. ಅಣ್ಣ ತಮ್ಮ ಅಂದರೆ ಅಮೇರಿಕ ಮತ್ತು ಇಸ್ರೇಲ್ ಅಣ್ಣ ತಮ್ಮ ಅವರು. ಸೊ ಈ ಒಂದು ಇಸ್ರೇಲ್ ನಡೆಸುವ ಈ ನರಹತ್ಯೆ, ನರಹಂತಕತನ ಎಲ್ಲ ಇದೆಯಲ್ಲ, ಅದನ್ನು ಅಮೇರಿಕ ಕಣ್ಣು ಮುಚ್ಕೊಂಡು ನೋಡ್ತಾ ಕೂತಿರುತ್ತೆ. ಆದರೆ ಯಾವಾಗ ಇಸ್ರೇಲ್ ದಾಳಿ ಮಾಡೋಕ್ಕೆ ಹೋಗುತ್ತೋ ಅಮೇರಿಕ ಅವ್ರ ಬೆಂಬಲಕ್ಕೆ ಹೋಗುತ್ತೆ. ಆದರೆ ಇಡೀ ಅಮೇರಿಕಾದ ಆರ್ಥಿಕತೆ ಪ್ರತಿಯೊಂದು ಕೂಡ ಇಸ್ರೇಲಿ ಯಹೂದಿಗಳ ನಿಯಂತ್ರಣದಲ್ಲಿದೆ. ಅವರ ವಿರುದ್ಧ ಉಸುರು ಬೀಳುವ ಸ್ಥಿತಿಯಲ್ಲೂ ಕೂಡ ಅಮೇರಿಕ ಇಲ್ಲ. ಆದ್ದರಿಂದ ಇಡೀ ಈ ಒಂದು ಯುದ್ಧ ಪ್ರಾರಂಭ ಆಗಬೇಕಾದರೆ ಬೆಂಜಮಿನ್ ನೇತನ್ಯಾಹು ಅವರು ಟ್ರಂಪ್ ಮೇಲೆ ಒತ್ತಡ ಹೇರಿ ಆತರನ್ನು ಯುದ್ಧರಂಗಕ್ಕೆ ಎಳೆದರು. ನಾವಿಬ್ಬರು ಸೇರಿದರೆ ಒಂದು ವಾರದೊಳಗೆ ಇಸ್ರೇಲನ್ನು ಮುಗಿಸ್ಬಿಡ್ತೀವಿ ಅಂತ, ಅದರ ಜೊತೆಗೆ ಇರಾನನ್ನು ಮುಗಿಸ್ಬಿಡ್ತೀವಿ ಅಂತ. ಅದರ ಜೊತೆಗೆ ಅವರು ಅಂದುಕೊಂಡಿದ್ದು ಇರಾನ್ನ ಒಳಗಡೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ವಿಚಾರಗಳಲ್ಲಿ ಅಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದವು. ಅವರೆಲ್ಲ ತಮಗೆ ಬೆಂಬಲ ನೀಡ್ತಾರೆ ಅನ್ನುವ ಭ್ರಮೆಯಲ್ಲಿ ಟ್ರಂಪ್ ಇದ್ದರು. ಆದರೆ ಯಾವಾಗ ಇಸ್ರೇಲ್ ಮತ್ತು ಅಮೇರಿಕಾದ ದಾಳಿ ಆಯಿತು, ಈ ಒಳಗಡೆ ಇರುವ ಭಿನ್ನಮತ ಮರೆತು ಹೋಯಿತು ಇರಾನ್ನಲ್ಲಿ. ಅಲ್ಲಿರುವವರೆಲ್ಲ ತಮ್ಮ ಆಡಳಿತಗಾರರ ಬೆಂಬಲಕ್ಕೆ ನಿಂತುಬಿಟ್ರು. ಇದು ಟ್ರಂಪ್ ಅವರ ಮೊದಲೇ ಹೊಡೆತ ಇಸ್ರೇಲ್ ಅವರಿಗೆ. ಅದರ ಜೊತೆಗೆ ಇಸ್ರೇಲ್ ಏನಿದೆ, ಅಮೇರಿಕ ಏನಿದೆ, ಅವರ ತಪ್ಪು ತಿಳುವಳಿಕೆ. ಇರಾನ್ ಬಳಿ ಎಷ್ಟು ಶಸ್ತ್ರಾಸ್ತ್ರಗಳಿವೆ ಅನ್ನುವ ಅರಿವೇ ಅವರಿಗಿರಲಿಲ್ಲ. ಅವರ ಬಳಿ ಇದ್ದಂಥ ಕ್ಷಿಪಣಿಗಳು ಎಷ್ಟಿದೆ ಅಂತ. ಸೊ ಈ ಲೇಟೆಸ್ಟ್ ಅವರದ್ದು ಒಂದು ಕ್ಷಿಪಣಿ ಏನಿದೆ ಅಂದರೆ, ಆ ಕ್ಷಿಪಣಿ ಹಾರಿಸಿದ ಮೇಲೆ ಇಂಟರ್ಸೆಪ್ಟರ್ ಮೂಲಕ ಅದು ಹೊಡೆದು ಹಾಕಿದ್ರು ಅದು 100 ಕ್ಷಿಪಣಿಗಳಿಗೆ ಹಾರಾಗಿ ಯಾವ ಟಾರ್ಗೆಟ್ ಇದೆಯೋ ಆ ಟಾರ್ಗೆಟ್ ಸುತ್ತಮುತ್ತಲೂ ಹೋಗಿಬಿಡ್ತಾ ಇದೆ. ಅದು ಯಾವ ರೀತಿದು ಅಂತ ಅರ್ಥ ಆಗ್ತಾ ಇಲ್ಲ. ಅದರ ಜೊತೆಗೆ ಅಮೇರಿಕ ಅವರ F-35 ಯುದ್ಧ ವಿಮಾನ ಏನಿದೆ ಅದು ವಿಶ್ವದಲ್ಲಿ ಅದಕ್ಕೆ ಸರಿಸಾಟಿಯೇ ಇಲ್ಲ ಅಂತ ಅಮೇರಿಕ ನಂಬಿತ್ತು. ಆದರೆ ಇರಾನ್ ಅದರ ಮೇಲೆ
ದಾಳಿ ಮಾಡಿ ಒಂದು F-35 ಏನು ವಿಮಾನ ಇದೆ ಅದು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕಾಯಿತು. ಅದರ ಜೊತೆಗೆ ಟ್ರಂಪ್ ಹೇಳ್ತಾ ಬಂದರು, ಇರಾನ್ ಮುಗಿದೇ ಹೋಯಿತು, ಅವರ ಏರ್ ಡಿಫೆನ್ಸ್ ಎಲ್ಲ ನಾಶಪಡಿಸಿದ್ದೀವಿ, ಅವರ ಮಿಸೈಲನ್ನು ದಟ್ ಉಡ್ಡಯನಗೊಳಿಸೋದಕ್ಕೂ ಶಕ್ತಿ ಇಲ್ಲ ಅಂತಂದರು. ಆದರೆ ಇದು ಸುಳ್ಳು ಅನ್ನೋ ದಿನಕ್ಕೆ ಹೋದಾಗ ಸಾಬೀತಾಗ್ತೊಳಗಿತ್ತು. ಇರಾನ್ ತನ್ನ ಇದನ್ನು ನಿಲ್ಲಿಸಲೇ ಇಲ್ಲ. ಇದು ಒಂದು ಬಹುದೊಡ್ಡ ಶಾಕ್ ಅಂತ. ಅದರ ಜೊತೆಗೆ ಅಮೇರಿಕಾದ ಮಾತು ಕೇಳದೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ಮೊದಲು ಇರಾನ್ನ ತೈಲಾಗಾರದ ಮೇಲೆ, ತೈಲ ಉತ್ಪಾದಕ ಘಟಕಗಳ ಮೇಲೆ ದಾಳಿ ಮಾಡಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಅಮೇರಿಕಾದ ಸ್ನೇಹಿ ರಾಷ್ಟ್ರಗಳು, ಇಸ್ರೇಲಿ ಸ್ನೇಹಿ ರಾಷ್ಟ್ರಗಳ ತೈಲಾಗಾರಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಾರಂಭ ಮಾಡಿತು. ಕತಾರ್ನ ಒಂದು ತೈಲ ಘಟಕ, LPG ಘಟಕ ಏನಿದೆ ಅದನ್ನು ನಾಶಪಡಿಸ್ತು. ಅಲ್ಲಿಯ ತಜ್ಞರು ಹೇಳೋ ಪ್ರಕಾರ ಅದು ಮತ್ತೆ ಸರಿಯಾಗಿ ರಿಪೇರಿಯಾಗಿ ದುರಸ್ತಿಯಾಗಿ ರೆಡಿ ಆಗೋದಕ್ಕೆ 3 ರಿಂದ 5 ವರ್ಷ ಬೇಕಂತೆ. ಸೊ ಇದು ವಿಶ್ವದ ತೈಲ ಮಾರುಕಟ್ಟೆ, LPG ಮಾರುಕಟ್ಟೆ ಏನಿದೆ, ನೈಸರ್ಗಿಕ ಅಡುಗೆ ಅನಿಲ ಇದೆಯಲ್ಲ, ಅದರ ಮೇಲೆ ದೀರ್ಘ ಪರಿಣಾಮ ಬೀರ್ತಾ ಇದೆ. ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳೋ ಸ್ಥಿತಿ ಇಲ್ಲ. ಇಷ್ಟಾದರೂ ಕೂಡ ಟ್ರಂಪ್ ಅವರ ಎಚ್ಚರಿಕೆ ಯಾವುದರ ಮೂಲಕವೂ ಇರಾನ್ ತಲೆ ಬಗ್ತಾ ಇಲ್ಲ. ಈಗ ಟ್ರಂಪ್ ಹಪಹಪಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಟ್ರಂಪ್ ಜೊತೆ ಇದ್ದಂಥ ಸ್ನೇಹಿ ರಾಷ್ಟ್ರಗಳು ಯಾರೂ ಉಳ್ಕೊಂಡಿಲ್ಲ ಅಮೇರಿಕ ಜೊತೆ, ಅವರೆಲ್ಲ ಪ್ರತಿಭಟಿಸಿ ಹೊರಗಡೆ ಬಂದಿವೆ. ಸೊ ಇಸ್ರೇಲ್ಗೀಗ ಯಾರ ಬೆಂಬಲಕ್ಕಿದ್ದಾರೆ? ಒಂದು, ಈ ಯುದ್ಧ ಪ್ರಾರಂಭ ಆಗುವುದಕ್ಕಿಂತ 2 ದಿನಗಳ ಮೊದಲು ಇಸ್ರೇಲಿಗೆ ಹೋಗಿ ನಾವು ನಿಮ್ಮ ಜೊತೆಗಿದ್ದೇವೆ, ನಾವು ನಿಮ್ಮ ಜೊತೆಗಿರುತ್ತೇವೆ ಅಂತ ಬೆಂಬಲ ಸೂಚಿಸಿದವರು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು. ಅವರ ಈ ಬೆಂಬಲ ಈಗಲೂ ಇದೆಯಾ? ನರಹಂತಕ ಬೆಂಜಮಿನ್ ನೇತನ್ಯಾಹುಗೆ ಗೊತ್ತಿಲ್ಲ. ಆದರೆ ಡಿಪ್ಲೊಮಸಿಯಲ್ಲಿ ಈ ರೀತಿ ಯುದ್ಧ ಪ್ರಾರಂಭ ಆಗೋ 2 ದಿನ ಮೊದಲು ಹೋಗಿ ಬೆಂಬಲ ಸೂಚಿಸುವುದಿದೆಯಲ್ಲ, ಅದು ಡಿಪ್ಲೊಮ್ಯಾಟಿಕ್ ಅಪ್ರೋಚ್ ಅಲ್ಲ ಅಂತ. ಡಿಪ್ಲೊಮಸಿ ಬೇರೆ ರೀತಿ ಇರುತ್ತೆ. ಡಿಪ್ಲೊಮಸಿಯಲ್ಲಿ ಯಾರೂ ಕೂಡ ಈ ರೀತಿಯ ಬಹಿರಂಗವಾದ ಹೇಳಿಕೆ ನೀಡೋದಾಗಲಿ ಅಥವಾ ಇನ್ನೊಂದು ದೇಶಕ್ಕೆ ಹೋಗಿ ಚುನಾವಣಾ ಪ್ರಚಾರದಲ್ಲಿ ಟ್ರಂಪಿಗೆ ಪ್ರಚಾರ ಮಾಡಿ ಬಂದಿದ್ದಲ್ಲ ಮೋದಿ, ಯಾರು ಮಾಡಲ್ಲ. ವಿದೇಶಾಂಗ ನೀತಿಯ ABC ಅರಿವಿರುವವರು ಯಾರು ಈ 2 ಕೆಲಸವನ್ನು ಮಾಡಲ್ಲ. ಮೋದಿ ಮಾಡಿದರು. ಸಂಪೂರ್ಣ ಬೆಂಬಲವನ್ನು ಟ್ರಂಪ್ಗೆ ಕೊಟ್ಟರು. ಟ್ರಂಪ್ ಆಯ್ಕೆ ಆದಮೇಲೆ ಮೋದಿಯವರಿಗೆ ಗೂಟ ಇಟ್ಟರು, ಭಾರತಕ್ಕೆ ಗೂಟ ಇಟ್ಟರು. ಇಸ್ರೇಲಿಗೆ ಹೋದರು. ಇಸ್ರೇಲಿಗೆ ಹೋಗಿ ನಿಮ್ಮ ಬೆಂಬಲ ಇದೆ ಅಂಥೇಳಿ ಕೊಲ್ಲಿ ರಾಷ್ಟ್ರ ಸ್ನೇಹವನ್ನು ಕಳೆದುಕೊಳ್ಳೋಕೆ ಹೋದರು. ಈಗ ಪರಿಸ್ಥಿತಿ ಗಂಭೀರ ಆಗಿದೆ. ಅದರ ಜೊತೆಗೆ ಟ್ರಂಪ್ ಒತ್ತಡಕ್ಕೆ ಮಾಡೋದು ರಷ್ಯಾದವನ್ನು, ನಮ್ಮ ಆಪತ್ಕಾಲೀನ ಸ್ನೇಹಿತರನ್ನು ದೂರ ಇಟ್ಟರು. ಈಗ ರಷ್ಯಾ ತಿರುಗುತ್ತಿದೆ. ಸೊ ಇದು ಮಿಸ್ಟೇಕ್ ಅಂತ. ಬಟ್ ಮೋದಿಯವರು ಆ ಮಿಸ್ಟೇಕನ್ನು ಒಪ್ಕೊಳ್ಳೋಕ್ಕೆ ಸಿದ್ಧರಿದ್ದಾರೋ ಇಲ್ಲವೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ಇದು ಪೂಜಕರ ದೇಶ ಅಂತ. ಈ ದೇಶದಲ್ಲಿ ಪೂಜೆ ಮಾಡುವವರು ಮತ್ತು ಪೂಜೆ ಮಾಡಿಸಿಕೊಳ್ಳುವವರು ಎರಡೇ ಬಣ ಇರೋದಿಲ್ಲ. ಪೂಜೆ ಮಾಡುವವರು ಸದಾ ಪೂಜೆ ಮಾಡ್ತಿರ್ತಾರೆ, ಭಟ್ಟಂಗಿಗಳು. ಪೂಜೆ ಮಾಡಿಸಿಕೊಳ್ಳುವವರು ಪೂಜೆ ಮಾಡಿಸ್ತಾ ಇರ್ತಾರೆ. ಆದ್ದರಿಂದ ಮೋದಿಯವರು ಅವರನ್ನು ಭಾರತೀಯ ಜನ ಪೂಜಿಸ್ತಾ ಇದ್ದಾರೆ. ಆದ್ದರಿಂದ ಅವರ ತಪ್ಪುಗಳು ಯಾರಿಗೂ ಕಾಣಲ್ಲ, ಅವರ ತಪ್ಪುಗಳು ಕಾಣಲ್ಲ. ಆದರೆ ಆ ತಪ್ಪಿನ ಪರಿಣಾಮ ಇದೆಯಲ್ಲ, ಪರಿಣಾಮದಿಂದ ಅನುಭವಿಸುವುದು ದೇಶ ಅಂತ. ಭಾರತ ಈಗ ಮೋದಿಯವರ ತಪ್ಪಿನ ಪರಿಣಾಮವಾಗಿ ಅನುಭವಿಸುವಂತೆ ಆಗಿದೆ. ವಿ ಆರ್ ಐಸೋಲೇಟೆಡ್. ನಾವು ಯಾರ ಜೊತೆಗೂ ಇಲ್ಲ. ಟ್ರಂಪ್ ಕೂಡ ಭಾರತವನ್ನು ಈಗ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ನಾವು ಏಕಾಂಗಿ ಆಗ್ತಾ ಇದ್ದೀವಿ. ಸೊ ಒಟ್ಟಾರೆ ಟ್ರಂಪ್ ಅವರ ತಪ್ಪು ನಿರ್ಧಾರದಿಂದ ಅಮೇರಿಕಾ ಇಸ್ ಸಫರಿಂಗ್. ಅಲ್ಲಿ ಪ್ರತಿಭಟನೆಗಳು ಮೂಡ್ತಾ ಇದ್ದಾವೆ. ಅದರ ಜೊತೆಗೆ ಅಲ್ಲಿ ಡೆಮೋಕ್ರಸಿಯಲ್ಲಿ, ಅಲ್ಲಿ ಪಾರ್ಲಿಮೆಂಟ್ ಕಮ್ಯುನಿಟಿಯ ಮುಂದೆ ಅಧಿಕಾರಿಗಳು ಬಂದು ಹೇಳಿಕೆ ಕೊಡಬೇಕು. ನಿನ್ನೆ ಅಂಥದ್ದೊಂದು ನಡೀತಾ ಇತ್ತು. ಅಂಥ ಡೆಮೋಕ್ರಸಿ ನಮ್ಮಲ್ಲಿ ಮಾತನಾಡೋ ಹಾಗೆ ಇಲ್ಲ. ನೀವು ಕೊಲ್ಲಿ ಯುದ್ಧ ಅಂತಂದರೆ ಸ್ಪೀಕರ್ ಬಾಯಿ ಮುಚ್ಚಿಬಿಡ್ತಾರೆ. ಸರ್ಕಾರಕ್ಕೆ ಮುಜುಗರ ಆಗುವ ಯಾವುದೇ ಹೇಳಿಕೆಗಳನ್ನಾಗಲಿ, ಉತ್ತರದಾಯಿತ್ವದ ವಿಚಾರವನ್ನಾಗಲಿ ಅಲ್ಲಿ ಅವಕಾಶನೇ ಇಲ್ಲ ಭಾರತದ ಪಾರ್ಲಿಮೆಂಟ್ನಲ್ಲಿ, ಜನತಂತ್ರದಲ್ಲಿ. ಸೊ ಅವ್ರ ಜನತಂತ್ರ ಇಟ್ಸ್ ಕೊಲ್ಯಾಪ್ಸಿಂಗ್. ಆದರೆ ಅಮೇರಿಕದಲ್ಲಿ ಹಾಗಲ್ಲ. ಈಗ ಟ್ರಂಪ್ ಆಡಳಿತ ಪದ್ಧತಿ ಸಿಕ್ಕಾಕೊಂಡಿದೆ.
ಅವರ 2-3 ಸೆನೆಟ್ ಕಮಿಟಿಯ ಮುಂದೆ ಅವರು ಈ ಯುದ್ಧದ ಬಗ್ಗೆ ವಿವರಣೆಯನ್ನು ನೀಡಬೇಕಾಗಿದೆ, ನೀಡ್ತಾ ಇದ್ದಾರೆ. ಕನ್ವಿನ್ಸ್ ಆಗ್ತಾ ಇಲ್ಲ. ಅದರ ಜೊತೆಗೆ ಅಮೇರಿಕಾದ ಜನ ಇದ್ದಾರಲ್ಲ, ಅವರು ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಂತೆ ಕಾಣ್ತಾರೆ. ಮುಂದೇನಾಗುತ್ತೆ? ಲೆಟ್ಸ್ ವೇಟ್ ಆ್ಯಂಡ್ ಸಿ. ಒಟ್ಟಾರೆಯಾಗಿ ಈ ಇಬ್ಬರ ತಪ್ಪುಗಳೇನಿವೆ, ಬಿಗ್ ಮಿಸ್ಟೇಕ್ಸ್, ಈ ಬಿಗ್ ಮಿಸ್ಟೇಕ್ಸ್ನಿಂದ ಆಯಾ ದೇಶಗಳು ಅನುಭವಿಸುವಂತೆ ಆಗಿದೆ. ಇಲ್ಲಿ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.